श्रीगणेशाय नमः। श्रीसरस्वत्यै नमः। श्रीपादवल्लभ नरसिंह सरस्वती श्रीगुरुदत्तात्रेयाय नमः। श्रीगणपति सच्चिदानंद सद्गुरुभ्यो नमः। श्रीभूयुत श्रीहरि चिह्निताभ्याम् अगस्त्य रेखादिभिरञ्चिताभ्याम् निगूढ बीजाक्षरमुद्रिताभ्याम् नमो नमः सद्गुरुपादुकाभ्याम्। सिद्धिबुद्धिमहायोग वरणीयो गणाधिपः यस्वयं सच्चिदानन्दं सद्गुरुं तं नमाम्यहम्। यस्य दत्तात्रेयभावो भक्तानामात्मदानतः सूच्यते सच्चिदानन्दं सद्गुरुं तं नमाम्यहम्। योगाज्योतिस्समुद्दीप्तं जयलक्ष्मी नृसिंहयोः अद्वयं सच्चिदानन्दं सद्गुरुं तं नमाम्यहम्। योगविद्या चित्रभानुं चित्रभानुशरद्भवम् ज्ञानदं सच्चिदानन्दं सद्गुरुं तं नमाम्यहम्। गणेशहोमेऽर्कदिने नित्यं श्रीचक्रपूजने दीक्षितं सच्चिदानन्दं सद्गुरुं तं नमाम्यहम्। अगस्त्यमुनिसङ्क्रान्तनानावैद्यधुरन्धरम् भवघ्नं सच्चिदानन्दं सद्गुरुं तं नमाम्यहम्। वाद्योदञ्च दिव्यनामसङ्कीर्तनकलानिधिम् नादाब्धिं सच्चिदानन्दं सद्गुरुं तं नमाम्यहम्। दत्तपीठाधिपं धर्मरक्षणोपायबन्धुरम् सत्कविं सच्चिदानन्दं सद्गुरुं तं नमाम्यहम्। विधूतभक्तसम्मोहमवधूतं जगद्गुरुं स्वाश्रयं सच्चिदानन्दं सद्गुरुं तं नमाम्यहम्। साधुत्वं भक्तिमैश्वर्यं दानं योगमरोगताम् सन्मतिं ज्ञानमानन्दं सद्गुरुस्तवतो लभेत्। श्रीगणेशाय नमः। श्रीसरस्वत्यै नमः। श्रीपादवल्लभ नरसिंह सरस्वती श्रीगुरुदत्तात्रेयाय नमः। जय जय गणपति मंगलकारिन् जय जय गणपति मंगलकारिन् विघ्न विनाशक संकटहारिन् विघ्न विनाशक संकटहारिन् जय जय गणपति मंगलकारिन् जय जय गणपति शंभो नंदन कल्याणकारिन् शंभो नंदन कल्याणकारिन् गौरीश नंदन जनहितकारिन् गौरीश नंदन जनहितकारिन् 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 जय जय गणपति मंगलकारिन् जय जय गणपति यातो हम ते चरण समीपम् जय अधिनायक मूलाधारिन् जय अधिनायक मूलाधारिन् 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 जय जय गणपति मंगलकारिन्
मंगलकारी जय जय गणपति मंगलकारी सिद्धि बुद्धि वर मति संचारिन सिद्धि बुद्धि वर मति संचारिन सच्चिदानंद महा उपकारिन सच्चिदानंद महा उपकारिन सच्चिदानंद महा उपकारिन सच्चिदानंद महा उपकारिन महा उपकारिन महा उपकारिन जय जय गणपति जय जय गणपति जय जय गणपति मंगलकारिण जय जय गणपति जय जय गणपति जय जय गणपति मंगलकारिण विघ्न विनाशक संकटहारिण विघ्न विनाशक संकटहारिण 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 मंगलकारिण मंगलकारिण जय बोलो गणपति महाराज की जय ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದನಾಮನ ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದನಾಮನ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದನಾಮನ ಕನ್ನಡಾಂಬೆ ತೊಟ್ಟಿಲಲ್ಲಿ ಕಾವೇರಿಯ ಮಡಿಲಲ್ಲಿ ಕನ್ನಡಾಂಬೆ ತೊಟ್ಟಿಲಲ್ಲಿ ಕಾವೇರಿಯ ಮಡಿಲಲ್ಲಿ ಕನ್ನಡಾಂಬೆ ತೊಟ್ಟಿಲಲ್ಲಿ ಕಾವೇರಿಯ ಮಡಿಲಲ್ಲಿ ಕನ್ನಡಾಂಬೆ ತೊಟ್ಟಿಲಲ್ಲಿ ಕಾವೇರಿಯ ಮಡಿಲಲ್ಲಿ ಜಯಲಕ್ಷ್ಮಿಯ ಮನೆಯಲ್ಲಿ ತೂಗುತ್ತಿರುವ ದತ್ತನ ಜಯಲಕ್ಷ್ಮಿಯ ಮನೆಯಲ್ಲಿ ತೂಗುತ್ತಿರುವ ದತ್ತನ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದನಾಮನ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದನಾಮನ ನೊಂದ ಮನಕ್ಕೆ ಮದ್ದಾಗುವ ಹಸಿದವರಿಗೆ ಅನ್ನ ಕೊಡುವ ನೊಂದ ಮನಕ್ಕೆ ಮದ್ದಾಗುವ ಹಸಿದವರಿಗೆ ಅನ್ನ ಕೊಡುವ ಪ್ರೇಮ ಭಕ್ತಿಗೊಲಿದು ಬರುವ ತಾಯಿ ತಂದೆ ತಾನಾಗುವ ಪ್ರೇಮ ಭಕ್ತಿಗೊಲಿದು ಬರುವ ತಾಯಿ ತಂದೆ ತಾನಾಗುವ
ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ. ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕರ್ನಾಟಕ. ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ. ಮಕ್ಕಳಿಗೆ ವಿದ್ಯೆಯನ್ನು, ರೋಗಿಗಳಿಗೆ ವೈದ್ಯವನ್ನು. ಮಕ್ಕಳಿಗೆ ವಿದ್ಯೆಯನ್ನು, ರೋಗಿಗಳಿಗೆ ವೈದ್ಯವನ್ನು. ಎಲ್ಲರಿಗೂ ಸಂತಸವನ್ನು ಕೊಡುವ ಶ್ರೀ ಗುರುಗಳನ್ನು. ಎಲ್ಲರಿಗೂ ಸಂತಸವನ್ನು ಕೊಡುವ ಶ್ರೀ ಗುರುಗಳನ್ನು. ಕಾಣ ಬನ್ನಿ 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 ಕರ್ನಾಟಕ ಕುಲಭೂಷಣ. ಕರ್ನಾಟಕ ಕುಲಭೂಷಣ. ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಕಾಣ ಬನ್ನಿ ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಕಾಣ ಬನ್ನಿ 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 ಕರ್ನಾಟಕ ಕುಲಭೂಷಣ. ಕರ್ನಾಟಕ ಕುಲಭೂಷಣ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಜೈ ಬೋಲೋ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಕಿ ಜೈ. ಕನ್ನಡದಲ್ಲೇ ಈ ಕೀರ್ತನೆ ಇರೋದ್ರಿಂದ ನಾನು ಅದರ ಅರ್ಥವನ್ನು ಹೇಳುವಂತ ಪ್ರಮೇಯ ಇಲ್ಲ. ಕಾಣ ಬನ್ನಿ ಕರ್ನಾಟಕ ಕುಲಭೂಷಣ. ಕರ್ನಾಟಕ ರಾಷ್ಟ್ರಕ್ಕೆ ಒಂದು ಭೂಷಣ, ಮಣಿಯ ಹಾಗೆ ಇರುವಂಥ ನಮ್ಮ ಗುರುಗಳಾದ, ನಮ್ಮೆಲ್ಲರ ಗುರುಗಳಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವ್ರನ್ನ ನೋಡೋದಕ್ಕೆ ಬನ್ನಿ 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 ಅಂತ ಎಲ್ಲರನ್ನೂ ಕರಿತಾ ಇದ್ವಿ. ಎಲ್ಲರಿಗೂ ఆహ్వానವನ್ನು కొడతా ఇద్వి. అందరూ కర్ణాటక రాష్ట్రానికి భూషణంగా మణిలాగా ఉన్న మా గురుదేవులు, మనందరి గురుదేవులైన శ్రీ గణపతి సచ్చిదానంద స్వామిజీ వారిని చూసేందుకు రండి 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 అని అందరినీ పిలుస్తున్నాం. అది మన డ్యూటీ, మన ధర్మం. భక్తి ప్రచారం అనేది చాలా ముఖ్యం. మనకెందుకులే ఎవరో చేసుకుంటారులే అనుకోకూడదు. మనకి ఎక్కువ మంది తెలియకపోయినా కూడా మనకు తెలిసిన 2-3కో చెప్పాలి. అది మన ధర్మం. అడ్వర్టైజ్మెంట్ వేయిస్తారు ఎందుకని? అది చూసి 10 మంది వచ్చి బాగుపడతారు, వాళ్ళకు కూడా మంచి జరుగుతుంది అని. అలా రండి రండి అని అందరినీ పిలుస్తున్నాం. కన్నడాంబೆ ತೊಟ್ಟಿಲಲ್ಲಿ, కావేరియ మడిలಲ್ಲಿ. కన్నడాంబ, ఈ కర్ణాటక అమ్మవారిని కన్నడాంబ అని పిలుస్తారు. ఆ కన్నడాంబ ఉయ్యాలలో తొట్టిలు, ఆ తొట్టిల్లో కావేరియ మడిలಲ್ಲಿ, కావేరి మాత ఒడిలో, జయలక్ష్మిಯ ಮನೆಯಲ್ಲಿ, జయలక్ష్మి మాత ఇంటిలో తూగుతిరువ దత్తన, ఆ ఉయ్యాలలోగుతున్న దత్తుడిని చూడటానికి రండి 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 అని అందరినీ పిలుస్తున్నాం. నొంద మనకే మద్దాగువ అంటే ఏ మనస్సుకి బాధ, కష్టం కలిగిందో, ఎవరిలో బాధ, దుఃఖం ఉన్నాయో అవన్నీ పరిహారం చేసేందుకు ఎవరైతే మనకు మందులాగా పనిచేస్తున్నారో, నొంద మనకే మద్దాగువ, హసిదవರಿಗೆ అన్న కొడువ. ఆకలిగా వచ్చిన వాళ్ళకి ఉపదేశాలు కాకుండా ఎవరైతే అన్నం పెడుతున్నారో, అన్నదానం చేస్తున్నారో, అన్నం పెట్టిన తరువాత ఉపదేశాలు చేస్తున్నారో, ప్రేమ భక్తి ఒలిదు బరువ, ప్రేమ భక్తితో మాత్రమే ఆయన్ని మనం పట్టుకోగలం.
ತಾಯಿ ತಂದೆ ತಾನಾಗುವ, తల్లి తండ్రి తానై త్వమేవ మాతాచ పితా త్వమేవ అన్నట్టుగా కాపాడుతూ ఉన్నారు. త్వం మాత త్వం పిత త్వం బంధు త్వంచ దైవతం అని గురుగీతలో కీర్తన చేసినట్టుగా ఎవరైతే తాయి తందే తానాగువ, శిష్యులకి భక్తులకి అందరికీ కూడా అమ్మా నాన్న తానే అయి రక్షణ చేస్తూ కాపాడుతున్నారో అటువంటి మా గురుదేవులు, మనందరి గురుదేవులైన శ్రీ గణపతి సచ్చిదానంద స్వామిజీ వారిని చూడటానికి రండి 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 కాణబన్ని కాణబన్ని అని పిలుస్తున్నాం. ಮಕ್ಕಳಿಗೆ ವಿದ್ಯೆಯನ್ನು, చిన్నపిల్లలకి విద్య నేర్పుతున్నారు. వేద పాఠశాల, శాస్త్ర పాఠశాల, గణపతి సచ్చిదానంద విద్యా సంస్థ అనేక రూపాలతో పిల్లలకి విద్య నేర్పుతున్నారు. బాగా చదువుకున్నాము, డిగ్రీ హోల్డర్స్ మేము, పిహెచ్డి కూడా చేశామని వచ్చిన వాళ్ళకు కూడా విద్యను నేర్పుతున్నారు. తెలియని విద్యనే నేర్పుతున్నారు. మక్కಳಿಗೆ అందరూ కూడా పిల్లలే సద్గురువుకి. ఎంత వయస్సైనా ఎంత పెద్దలైనా కూడా పిల్లలే. మಕ್ಕಳಿಗೆ విద్యೆಯನ್ನು, రోగిಗಳಿಗೆ వైద్యವನ್ನು, రోగంతో వచ్చిన వారికి వైద్యాన్ని అందిస్తున్నారు. భవరోగ వైద్యుడిగా ఉన్నారు ఆయన. భవరోగాన్ని కూడా పరిహారం చేస్తున్నారు. ಎಲ್ಲರಿಗೂ సంతసవన్. ఇక అందరికీ కావాల్సింది ఆనందం, సంతోషం. అందరికీ సంతసాన్ని, ఆనందాన్ని ఇస్తూ ఉన్నారు. ಎಲ್ಲರಿಗೂ సంతసవను కొడువ శ్రీ గురుಗಳನ್ನು, మా శ్రీ గురుదేవులు శ్రీ గణపతి సచ్చిదానంద స్వామిజీ వారిని చూడటానికి కాణబన్ని 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 కర్ణాటక కులభూషణ. ಕಾಣಬನ್ನಿ 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 ಕರ್ನಾಟಕ. ಕಾಣಬನ್ನಿ 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 ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. ಶ್ರೀ ಗಣಪತಿ ಸಚ್ಚಿದಾನಂದ ನಾಮನ. जय बोलो सद्गुरुनाथ महाराज की, दत्तात्रेय गुरुमूर्ति की. ನಿನ್ನೆ ದಿನ ನಾವು ಬಹಳ ಮುಖ್ಯವಾದಂಥ ಘಟ್ಟ ಜಯಲಕ್ಷ್ಮಿ ಮಾತಾ ಜನನ ಹಾಗೂ ಜಯಲಕ್ಷ್ಮಿ ಮಾತಾ ಕಲ್ಯಾಣ, ಈ ಎರಡು ಘಟ್ಟಗಳನ್ನ ಹೇಳ್ಕೊಂಡಿದ್ವಿ. ಅದೇ ಸಂದರ್ಭದಲ್ಲಿ ಅಮ್ಮ ಮೆಕೆದಾಟ್ನಲ್ಲಿ ಕಾವೇರಿಯ ಸಂಗಮದಲ್ಲಿ ಮಾಡಿದಂಥ ಸಾಧನೆ, ಉಪಾಸನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಮಾತಾಡ್ಕೊಂಡ್ವಿ ನಾವು. ಋಷೀಶ್ವರ ದರ್ಶನ ಹೇಗಾಯಿತು ಅಮ್ಮನಿಗೆ, ಕರಪಾತ್ರ ಸ್ವಾಮಿಯ ಶಿಷ್ಯತ್ವ ಹಾಗೂ ಫಕೀರ್ ತಾತ ಅವರ ಶಿಷ್ಯತ್ವವನ್ನು ಮಾಡಿ ಅಮ್ಮನ ಹೇಗೆ ಸಾಧನೆಯನ್ನ ಮುಂದುವರೆಸಿದ್ರು ಅನ್ನೋದ್ರ ಬಗ್ಗೆ ನಿನ್ನೆ ಮಾತಾಡ್ಕೊಂಡ್ವಿ. ಲಿಂಗಣ್ಣಯ್ಯನವರು ಹೇಗಿದ್ರು, ಕರ್ಮಯೋಗಿಗಳಾಗಿ ಏನೇನೆಲ್ಲ ಅವರು ಸಾಧನೆ ಮಾಡಿದ್ದಾರೆ, ಅವರ ಸಾಧನೆ ಹೇಗಿತ್ತು, ಅವರ ಭಕ್ತಿ ಅಂದ್ರೆ ಏನು, ಅವರ ದೃಷ್ಟಿಯಲ್ಲಿ ದೇವರಂದ್ರೆ ಏನು, ಅವರೇನನ್ನ ಬಲವಾಗಿ ನಂಬ್ತಾ ಇದ್ರು, ಯಾವ ಸಾಧನೆಯನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡ್ವಿ. ಲಿಂಗಣ್ಣಯ್ಯನವರು ಯಾರು ಕಷ್ಟದಲ್ಲಿದ್ದಾಗ ಏನ್ ಕೇಳಿದ್ರೆ ಅದು ಕೊಟ್ಬಿಡೋರಂತೆ, ಆ ಥರದ ಗುಣ ಅವರಿಗೆ. ಸಾಧಾರಣ ತಾತನ ಗುಣ ಮೊಮ್ಮಗನಿಗೆ ಬರುತ್ತೆ ಅಂತಾರೆ, ಅಜ್ಜಿ ಗುಣ ಮೊಮ್ಮಗಳಿಗೆ ಬರುತ್ತೆ ಅಂತಾರೆ. ಹಾಗೆ ತಾತನ ಗುಣ ಸಂಪೂರ್ಣವಾಗಿ ನಮ್ಮ ಸ್ವಾಮೀಜಿಯವ್ರಿಗೆ ಬಂದಿದೆ. ಯಾರು ಏನ್ ಕೇಳಿದ್ರೆ ಅದನ್ನು ದಾನ ಮಾಡುವಂತ ಲಕ್ಷಣ, ಗುಣ ನಾವು ನೋಡ್ತೀವಿ ಸ್ವಾಮೀಜಿಯವರಲ್ಲಿ. ಒಂದು ಸಲ ಲಿಂಗಣ್ಣಯ್ಯನವ್ರು ನಡ್ಕೊಂಡು ಬರುವಾಗ ತುಂಬಾ ಜ್ವರದಿಂದ ಒಬ್ಬ ನರಳುತ್ತಾ ಇದ್ದ. ಅಲ್ಲಿ ಆ ಊರಿನಲ್ಲಿ ಇದ್ದಂಥ ಒಬ್ಬ ಬಡವ ತುಂಬಾ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದ. ಅವನ ನರಳಾಟ ನೋಡಕ್ಕಾಗದೆ ಅವ್ರು ಹಾಕೊಂಡಂತ ಅಂಗಿಯನ್ನು ತೆಗೆದು ಕೊಟ್ಬಿಟ್ಟು ಬಂದ್ಬಿಟ್ರು. ಹಾಗೆ ನಡ್ಕೊಂಡು, ಮೈ ಮೇಲೆ ಏನೂ ಇಲ್ಲ, ಉತ್ತರಿಯೇ ಇಲ್ಲ, ಹಾಗೆ ನಡ್ಕೊಂಡು ಬಂದ್ಬಿಟ್ರು. ಅದನ್ನ ನೋಡಿ ಸಾವಿತ್ರಮ್ಮನವ್ರಿಗೆ ಆಶ್ಚರ್ಯ ಆಯಿತು. ಗೃಹಿಣಿ ಅಲ್ವಾ, ಸ್ವಲ್ಪ ಕೋಪನೂ ಬಂತು. ನೀವು ಹೀಗೆ ದಾನ ಮಾಡ್ತಾ ಹೋದ್ರೆ ನಾಳೆ ದಿನ ಕೌಪೀನದಲ್ಲಿ ಬರ್ತೀರೇನೋ ಮನೆಗೆ ಅಂತ ಭಯ ಆಗುತ್ತಲ್ಲ. ಯಾರೋ ಪಂಚೆ ಕೇಳ್ತಾರೆ, ಪಂಚೆ ತೆಗೆದು ಕೊಟ್ಬಿಟ್ರೆ ಮಾನ ಮರ್ಯಾದೆ ಏನಾಗಬೇಕು ಅನಿಸುತ್ತೆ ಸಾಧಾರಣ. ಆಗ ದಾನ ಮಾಡೋರಿಗೆ ಸುಲಭ, ಆದರೆ
ಅವರ ಮೇಲೆ ಆಧಾರ ಪಟ್ಟಿರೋರಿಗೆ ಸ್ವಲ್ಪ ಭಯ ಆಗುತ್ತೆ, ಸಹಜ, ಸಾಧಾರಣ ಇದು. ಕಥೆಗಳಲ್ಲಿ ನಾವು ಆ ಗೃಹಿಣಿಯರ ಬಗ್ಗೆ, ಆ ಸ್ತ್ರೀಯರ ಬಗ್ಗೆ ಸ್ವಲ್ಪ ವಿಚಿತ್ರವಾಗಿ ಮಾತಾಡ್ಕೊಳ್ತೀವಿ. ಆದರೆ ಅವರ ಸ್ಥಿತಿಯಲ್ಲಿ ನಾವಿದ್ದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ಯಾಕೆ ಪಾಪ ಅಷ್ಟೊಂದು ಕಷ್ಟಪಟ್ರು ಅಂತ. ಹಾಗೆ ಸಾವಿತ್ರಮ್ಮನವರು ಇವರಿಷ್ಟು ದಾನ ಮಾಡ್ತಿದ್ರು ಕೂಡ ಹೇಗೋ ಪಾಪ ಮನೆಯನ್ನು ಕಷ್ಟಪಟ್ಟು ನಡೆಸ್ಕೊಂಡು ಬರ್ತಾ ಇದ್ರು. ಸಂಪಾದನೆ ಇರಲಿಲ್ಲ ಅಂತಲ್ಲ, ಸಂಪಾದನೆ ಚೆನ್ನಾಗಿತ್ತು. ಆದರೆ ಸಂಪಾದನೆಗಿಂತಲೂ ಇವರ ದಾನ ಧರ್ಮ ಹೆಚ್ಚಾಗಿತ್ತು. ನಾವು ಆದಾಯ ನೋಡಿಕೊಂಡು ವ್ಯಯ ಮಾಡಬೇಕು ಅಂತ. ಆಯಕರ್ಮಣ್ಯುಪಾಯಜ್ಞ. ಆಯಕರ್ಮ ಅಂದ್ರೆ ಆದಾಯ, ಸಂಪಾದನೆ. ಸಂಪಾದನೆಯಲ್ಲಿ ಉಪಾಯ ಗೊತ್ತಿರಬೇಕು. ವ್ಯಯಕರ್ಮಣಿ, ಅದನ್ನ ವ್ಯಯ ಮಾಡೋದ್ರಲ್ಲಿ ನೈಪುಣ್ಯ ಇರಬೇಕು. ಹಾಗೆ ಅದನ್ನು ನಾವು ಖರ್ಚು ಮಾಡ್ತೀವಿ ಅಂತ. ಆದರೆ ಇದು ಯಾರಿಗೆ ವರ್ತಿಸುತ್ತೆ? ಯಾರು ತೀರಾ ಲೆಕ್ಕಾಚಾರದಲ್ಲಿ ಇರ್ತಾರೆ ಅವರಿಗೆ ವರ್ತಿಸುತ್ತೆ. ಯಾರು ಈ ಯಾವುದನ್ನು ಲೆಕ್ಕಿಸದೆ ಕೊಡ್ತಾ ಇದ್ರೆ ತಾನಾಗೆ ಬರುತ್ತೆ, ಒಂದ್ ವೇಳೆ ಬರ್ಲಿಲ್ವಾ ಚಿಂತೆ ಇಲ್ಲ ಅನ್ಕೊಂಡು ಹೋಗ್ತಾರಲ್ಲ, ಅವರಿಗೆ ಇದೆಲ್ಲ ಚಿಂತೆನೆ ಇಲ್ಲ. ಲಿಂಗಣ್ಣನವ್ರ ತರ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೆ. ಚಿಕ್ಕಮ್ಮ ಎಲ್ಲ ಜ್ಞಾಪಿಸ್ಕೋತಾ ಇದ್ದಾರೆ ತಂದೆ ಹೇಗಿದ್ರು ಅಂತ. ಅವರ ಆ ತರದ ಕರ್ಮಯೋಗಿ. ಅವರ ಬಹುಶಃ ಪುಣ್ಯ, ಅವರು ಮಾಡಿದಂಥ ದಾನ ಧರ್ಮದ ಪುಣ್ಯ ಅದು ಜಯಲಕ್ಷ್ಮಿ ಮಾತನಿಗೆ ಬಂತು, ಫಲವಾಗಿ ಬಂತು. ಎಷ್ಟೇ ಅವತಾರ ಪುರುಷರಾಗಿದ್ರು ಕೂಡ ತಂದೆ ತಾಯಿ ಅವರ ಗರ್ಭದಲ್ಲಿ ಬಂದಿರೋದ್ರಿಂದ ಅವರ ಪುಣ್ಯ, ಆ ಪುಣ್ಯ ಫಲ ಕೂಡ ಬೇಕಾಗುತ್ತೆ. ಅದಕ್ಕೆ ಅಂಥ ಜಾಗವನ್ನೇ ಹುಡುಕಿ, ಕ್ಷೇತ್ರವನ್ನ, ಬೀಜವನ್ನ ನೋಡಿ ಅಲ್ಲೇ ಅವತಾರವನ್ನು ತಗೊಳ್ತಾರೆ. ಹಾಗೆ ಜಯಲಕ್ಷ್ಮಿ ಮಾತಾ ಆ ಮನೆಯಲ್ಲಿ, ಲಿಂಗಣ್ಣಯ್ಯನವರ ಮನೆಯಲ್ಲಿ, ಆ ಹರಿತ ಸಗೋತ್ರದಲ್ಲಿ ಜನ್ಮವನ್ನ ತಗೊಂಡ್ರು. ಅಲ್ಲಿ ಹಾಗೆ ಸಾಧನೆ ಮಾಡಿದ್ರು. ಕಾವೇರಿ ತೀರದಲ್ಲಿ, ಮೇಕೆದಾಟ್ನಲ್ಲಿ ಹಾಗೆ ಸಾಧನೆ ಮಾಡಿದ್ರು. ಅವರು ಬಂದ ಮೇಲೆ ಹಾಗೆ ಆ ಮೇಕೆದಾಟು ಬದಲಾವಣೆ ಆಯಿತು. ಎಲ್ಲರಲ್ಲೂ ಕೂಡ ಚೈತನ್ಯವನ್ನು ಹೇಗೆ ಹುಟ್ಟಿಸಿದ್ರು ಜಯಲಕ್ಷ್ಮಿ ಮಾತಾ, ಇದೆಲ್ಲವನ್ನು ಕೂಡ ಸ್ವಲ್ಪ ನಾವು ನೆನ್ನೆ ವಿವರಣೆ ಮಾಡಿ ಹೇಳ್ಕೊಂಡ್ವಿ. ಇನ್ನೇನು ಯುಕ್ತ ವಯಸ್ಸು ಬಂತು, ಮದುವೆ ವಯಸ್ಸು ಬಂತು ಅಂದಾಗ ಯಾರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಲಿಂಗಣ್ಣನವರು ಯೋಚನೆ ಮಾಡ್ತಾ ಇದ್ದಾರೆ. ಕನ್ಯಾ ಪಿತೃತ್ವ ಅಂತಾರೆ, ಇದು ಬಹಳ ಕಷ್ಟ ಅಂತ. ಯಾಕೆಂದ್ರೆ ಕನ್ಯೆ ಮನೆಯಲ್ಲಿರುವಾಗ ತಂದೆ ತಾಯಂದ್ರಿಗೆ ಯೋಚನೆ ಆಗುತ್ತೆ, ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ. ತೆಲುಗಿನಲ್ಲಿ ಆಡಪಿಲ್ಲ ಅಂತಾರೆ, ಅಂದ್ರೆ ಅಲ್ಲಿಗೆ ಹೋಗೋಳು ಅಂತ. ಮೊದಲಲ್ಲೇ ಹೆಸರು ಇಟ್ಬಿಟ್ಟಿದಾರಂತೆ, ಅಲ್ಲಿಗೆ ಹೋಗ್ಬೇಕಾಗಿರೋಳು ಇವಳು. ಈಡಪಿಲ್ಲ ಕಾದು ಆಡಪಿಲ್ಲ ಅಂತಾರೆ, ಅಲ್ಲಿಗೆ ಹೋಗ್ಬೇಕಾಗಿರೋಳು. ಪುಟ್ಟಿಲ್ಲು ಮೆಟ್ಟಿಲ್ಲು ಅಂತ ಎರಡಿರುತ್ತೆ. ಎಲ್ಲಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಯಾರಿಗೆ ಕೊಟ್ಟು ಮದುವೆ ಮಾಡೋದು? ಇಲ್ಲಿ ಯಾರು ಸಂಬಂಧ ತರ್ತಾರೆ? ಕನಕಪುರದವರೆಗೂ ಹೋಗ್ಬೇಕು, ಇಲ್ಲ ಅಲ್ಲೂ ಸಂಬಂಧ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರುವರೆಗೂ ಹೋಗ್ಬೇಕು, ಅಲ್ಲೂ ಸಂಬಂಧ ಸಿಗ್ಲಿಲ್ಲ ಅಂದ್ರೆ ಮೈಸೂರಿಗೂ ಬರಬೇಕು. ಎಲ್ಲ ಕರ್ನಾಟಕ ಎಲ್ಲ ಸುತ್ತಿ 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 ಸಂಬಂಧ ಹುಡುಕ್ಬೇಕು. ಅಷ್ಟೊಂದು ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಅವರು ಯೋಚನೆ ಮಾಡ್ತಾ ಇದ್ರು ಹಾಗೆ 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 ಅಂತ. ಆಗ ದತ್ತನೆಯ ಋಷೀಶ್ವರನ ರೂಪದಲ್ಲಿ ಬಂದು ಜಯಲಕ್ಷ್ಮಿ ಮಾತೆಗೆ ಹೇಳಿದ್ದಾರೆ, ನಾಳೆ ಬೆಳಗ್ಗೆ ಒಳಗೆ ಯಾರು ನಿಮ್ಮ ಮನೆಗೆ ಬ್ರಾಹ್ಮಣ ವರನು ಬರ್ತಾನೆ ಅವನೇ ನಿನಗೆ ವರ ಅಂತ ಋಷೀಶ್ವರ ಹೇಳಿದ್ದಾನೆ. ಆ ಮಾತನ್ನೇ ಜಯಲಕ್ಷ್ಮಿ ಮಾತಾ ಹಿಡ್ಕೊಂಡಿದ್ದಾರೆ. ಹಾಗೆ ಎಲ್ಲ ಚರಿತ್ರೆ ನಡೆದು ಹೋಯಿತು. ಅಲ್ಲಿ ಒಬ್ಬ ಸಣ್ಣ ಹುಡುಗ ಬಂದು ವೆಂಕಮ್ಮತ್ತ ನರಸಿಂಹಶಾಸ್ತ್ರಿಗಳನ್ನ ಮೇಕೆದಾಟು ಸಂಗಮ ಕ್ಷೇತ್ರಕ್ಕೆ ಕಳಿಸಿದ್ದಾನೆ. ಇವರಲ್ಲಿ ಧ್ಯಾನದಲ್ಲಿ ಮುಳುಗು ಹೋಗಿದ್ದಾರೆ. ಬಸ್ ಹೋಗಿರೋದು ಗೊತ್ತಿಲ್ಲ ಅವರಿಗೆ, ಬೇರೆ ಬಸ್ ಇಲ್ಲ. ಎಲ್ಲಿ ಹೋಗೋದು ಹುಡುಕೊಂಡು ಮನೆಗೆ ಬಂದ್ರು, ಲಿಂಗಣ್ಣಯ್ಯನವ್ರ ಮನೆಗೆ ಬಂದ್ರು. ಲಿಂಗಣ್ಣಯ್ಯನವರು ಅವರಿಗೆ ಆಶ್ರಯ ಕೊಟ್ರು, ಮನೆಯಲ್ಲಿ ಇಟ್ಕೊಂಡ್ರು ರಾತ್ರಿ. ಆ ರಾತ್ರಿ ಸಂಭಾಷಣೆಯಲ್ಲಿ ಅವರಿಗೆ ಏನನ್ನಿಸ್ತೋ ಏನಾಯ್ತೋ ಗೊತ್ತಿಲ್ಲ. ಹಿಂದೆನೆ ಸಾವಿತ್ರಮ್ಮನವರು ಹೇಳಿದ್ರು, ಹೀಗೆ ದತ್ತನ ಆಜ್ಞೆ ಆಗಿದೆ ಅಂತೆ, ಋಷೀಶ್ವರನ ಆಜ್ಞೆ ಆಗಿದೆ ಅಂತೆ. ಆ ಋಷೀಶ್ವರ ದತ್ತನೇ ಅನ್ನೋದು ಅಮ್ಮನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಜಯಲಕ್ಷ್ಮಿ ಮಾತನಿಗೆ ಮಾತ್ರ ಗೊತ್ತು. ಆ ತಾಯಿಗೆ ಬಿಟ್ಟು ಬೇರೆ ಯಾರಿಗೂ ದತ್ತನು ಬಂದಿದ್ದಾನೆ, ದತ್ತನ ಹೆಸರು ಕೂಡ ಕೆಲವರು ಕೇಳಲಿಲ್ವೇನೋ ಆ ಹಳ್ಳಿಯಲ್ಲಿ. ಆ ತರದ ಹಳ್ಳಿ ಅದು. ಋಷೀಶ್ವರ ಹೇಳಿದ್ದಾನಂತೆ,
ಅವಳು ಸುಳ್ಳು ಹೇಳೋದಿಲ್ಲ, ಸತ್ಯ ಇದು. ಇದೇನಾದ್ರು ಸತ್ಯ ಆದರೆ ಹೇಗೆ ನಾವು ಏನ್ ಮಾಡೋದು ಅಂತ ಅವರು ಚರ್ಚೆ ಮಾಡುವಾಗ ನರಸಿಂಹಶಾಸ್ತ್ರಿಗಳಲ್ಲಿ ಬಂದ್ರು. ರಾತ್ರಿ ಆಶ್ರಯ ಕೊಟ್ರು, ಮಾತುಕತೆ ಎಲ್ಲ ಆಯ್ತು. ಒಂದೇ ದಿವಸದಲ್ಲಿ ಮುಹೂರ್ತ ಕೂಡ ತೀರ್ಮಾನ ಆಗೋಯ್ತು. ಮುಹೂರ್ತ ತೀರ್ಮಾನ ಆಗಿ ಶ್ರಾವಣ ಮಾಸ, ಆ ಶ್ರಾವಣ ಮಾಸದಲ್ಲಿ ಅಮ್ಮನ ಕಲ್ಯಾಣ ಆಯಿತು ಅಂತ ನಮಗೆ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ. ಜಯ ಬಲೋ ಜಯಲಕ್ಷ್ಮಿ ಮಾತ ಕಿ ಜಯ ಬಲೋ ನರಹರಿ ತೀರ್ಥ ಸ್ವಾಮಿ ಕಿ ಜಯ. ನರಸಿಂಹಶಾಸ್ತ್ರಿಗಳಿಗೂ ಜಯಲಕ್ಷ್ಮಿ ಮಾತಾ ಅದು ಸಾಧಾರಣದ ಜಯಲಕ್ಷ್ಮಿ ಕಲ್ಯಾಣ ಅಲ್ಲ, ಕಲ್ಯಾಣಮಿದಿ ಕಲ್ಯಾಣಂ. ఒక కీర్తన రాశారు ఆయన. ఎవరు? వేటూరి పేరేంటి? వేటూరి సుందరామూర్తి గారు. ఆయన ఒక చాలా అద్భుతమైన కీర్తన రాశారు. చాలా బాగుంది అది, చాలా మంచి పాట అది. జయలక్ష్మి తల్లికి నరసింహ శాస్త్రికి కళ్యాణం కళ్యాణం. ఇది కళ్యాణం. ఏ కళ్యాణం ఇది? ಆತ್ಮ ಕಲ್ಯಾಣ. ಇದು ಆತ್ಮ ಕಲ್ಯಾಣ, ಲೋಕ ಕಲ್ಯಾಣ ಅಂತ ಅವರು ಕೀರ್ತನೆ ಮಾಡಿದ್ರು. ಹಾಗೆ ಲೋಕ ಕಲ್ಯಾಣಕ್ಕೋಸ್ಕರ ಆದಂತಹ ಒಂದು ದಿವ್ಯವಾದ ಘಟನೆ ಜಯಲಕ್ಷ್ಮಿ ಮಾತಾ ಕಲ್ಯಾಣ, ನರಸಿಂಹಶಾಸ್ತ್ರಿಗಳ ಕಲ್ಯಾಣ. ಇಲ್ಲದೆ ಹೋದ್ರೆ ಚರಿತ್ರೆ ಹಾಗೆ ಒಂದು ದೊಡ್ಡ ತಿರುಳನ್ನು ತೆಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದು ದತ್ತನ ಸಂಕಲ್ಪ ಆಯಿತು. ಇದು ಪೂರ್ವ ರಚಿತವಾದಂತಹ ಚರಿತ್ರೆ. ಇದು ಆಮೇಲೆ ರಚನೆ ಮಾಡಿರುವಂತಹ ಚರಿತ್ರೆ ಅಲ್ಲ. ಇದು ಕಲ್ಯಾಣಕ್ಕಿಂತಲೂ ಮುಂಚೆನೆ ರಚನೆ ಆಗಿರುವಂತಹ ಚರಿತ್ರೆ. ಇದು ಅವತರಣಕ್ಕಿಂತಲೂ ಮುಂಚೆನೆ ರಚನೆ ಆಗಿರುವಂತಹ ಚರಿತ್ರೆ. ಹಾಗೆ ನಮಗೆ ಸ್ಪಷ್ಟವಾಗಿ ನಿದರ್ಶನ ಜೀವನ ಚರಿತ್ರೆಯಲ್ಲಿ ಕಾಣಿಸುತ್ತೆ. ಆ ತರದ ಕಲ್ಯಾಣ ಆಯಿತು. ಅದಾದ ಮೇಲೆ ಇನ್ನು ಅತ್ತೆ ಮನೆ, ಗಂಡನ ಮನೆಗೆ ಹೋಗೋದು ಸಂಪ್ರದಾಯ ಅಲ್ಲ, ಕಳಿಸ್ಕೊಡ್ಬೇಕು. ಎಷ್ಟು ದುಃಖ ಆಗಿರ್ಬೋದು ಅವರಿಗೆ. ದುಃಖ ಆದರೂ ಕೂಡ ಹಾಗೆ ಕಣ್ವ ಮಹರ್ಷಿ ಶಕುಂತಲೆಗೆ ಉಪದೇಶ ಮಾಡ್ತಾನೆ. ಏನಂತ ಉಪದೇಶ ಮಾಡ್ತಾನೆ ಕಳಿಸುವಾಗ ಅಂದ್ರೆ, ತುಂಬಾ ದುಃಖ ಆಗುತ್ತೆ, ತುಂಬಾ ಅಳು ಬರುತ್ತೆ. ಸ್ವಂತ ಮಗಳು ಅಲ್ಲ, ಎಲ್ಲೋ ಸಿಕ್ಕಿದವಳು. ಎಲ್ಲೋ ಸಿಕ್ಕದ ಮಗುವನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಬೆಳೆಸ್ಕೊಂಡ್ರು ಕಣ್ವ ಮಹರ್ಷಿ. ದೊಡ್ಡ ಆಶ್ರಮ, ನಮ್ಮ ಮೈಸೂರು ಆಶ್ರಮದ ಹಾಗೆ ದೊಡ್ಡ ಆಶ್ರಮ. ಮೈಸೂರು ಆಶ್ರಮದ ಹಾಗೆ ಅಲ್ಲೂ ಪಕ್ಷಿಗಳು, ಜಿಂಕೆಗಳು, ಗೋವುಗಳು ಎಲ್ಲ ಇದ್ದು. ಅದರ ವರ್ಣನೆ ಅದ್ಭುತವಾದಂಥ ವರ್ಣನೆ. ಅಲ್ಲಿ ಕಣ್ವ ಮಹರ್ಷಿ ಆ ಶಕುಂತಲೆಯನ್ನು ಕಳಿಸುವಾಗ ಶುಶ್ರೂಷಸ್ವ ಗುರೂನ್, ಅವರ ಮೊದಲನೇ ಮಾತು, ಅಮ್ಮ ನೀನು ಇನ್ನು ಅಲ್ಲಿಗೆ ಹೋಗ್ತಾ ಇದೆಯಾ, ನಿನ್ನ ಯಜಮಾನನ ಜೊತೆಯಲ್ಲಿ ಅವನ ರಾಜ್ಯ, ಅದು ದುಷ್ಯಂತನ ದೊಡ್ಡ ರಾಜ್ಯ, ಅಲ್ಲಿಗೆ ಹೋಗ್ತಾ ಇದೆಯಾ, ಅಲ್ಲಿ ಹೇಗಿರ್ಬೇಕು ನೀನು? ಗುರೂನ್ ಶುಶ್ರೂಷಸ್ವ, ಗುರುಗಳನ್ನ ಅಂದ್ರೆ ಹಿರಿಯರನ್ನ, ದೊಡ್ಡವರನ್ನ ಚೆನ್ನಾಗಿ ಭಕ್ತಿಯಿಂದ ಗೌರವದಿಂದ ನೋಡ್ಕೋ ಅನ್ನೋದು ಮೇಲಿನ ಮಾತು. ಆದ್ರೆ ಅವರ ಮಾತನ್ನು ಚೆನ್ನಾಗಿ ಕೇಳು, ಅವರು ಹೇಳಿದ ಹಾಗೆ ನಡ್ಕೋ ಅನ್ನೋದು ರಹಸ್ಯವಾದಂಥ ಒಂದು ಉಪದೇಶ. ಹಾಗೆ ಉಪದೇಶ ಮಾಡಿ ಕಣ್ವ ಮಹರ್ಷಿ ಕಳಿಸಿದ ಹಾಗೆ ಅವರಿಗೆ ಅಲ್ಲಿ ಹೇಳ್ತಾರೆ, ಆತ್ಮಜ್ಞಾನಿ, ಅವರಿಗೆ ಯಾರ ಜೊತೆಯಲ್ಲಿ ಏನು ಬೇಕಾಗಿಲ್ಲ ಅಂಥವರಿಗೆ ಶಕುಂತಲೆಯನ್ನು ಕಳಿಸುವಾಗ ದುಃಖ ಆಯ್ತಂತ, ಕಣ್ಣೀರು ಇಟ್ಕೊಂಡ್ರಂತವ್ರು. ಹಾಗೆ ಲಿಂಗಣ್ಣಯ್ಯನವರು ಕೂಡ ಒಂದು ಮಹಾವೃಕ್ಷ, ಒಂದು ಮಹಾಪರ್ವತ, ಹಿಮಾಲಯದ ಹಾಗೆ ಇದ್ದವರು. ಅವರಿಗೂ ಕೂಡ ಅಮ್ಮನನ್ನ ಮನೆಯಿಂದ ಕಳಿಸುವಾಗ, ಅಳಿಯನ ಮನೆಗೆ ಕಳಿಸುವಾಗ ಲಿಂಗಣ್ಣಯ್ಯನವ್ರಿಗೂ ಕಣ್ಣೀರು ಬಂತು. ಯಾಕೆ ಅಂದ್ರೆ ಅದು ಆ ಜಯಲಕ್ಷ್ಮಿ ಮಾತೆಯ ಒಂದು ವಿಶೇಷವಾದಂತಹ ಪ್ರಭಾವ, ಶಕ್ತಿ ಇರುವಾಗ ಅಯ್ಯೋ ಹೀಗೆ ಮನೆ ಬಿಟ್ಟು ಯೋಗಿಗಳು ಜ್ಞಾನಿಗಳು ಅಂತ ಸುತ್ತುತ್ತಾ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ರು ಕೂಡ ಜಯಲಕ್ಷ್ಮಿ ಮಾತೆ ಅಂದ್ರೆ ಅಪಾರವಾದ ಪ್ರೇಮ ಲಿಂಗಣ್ಣನವರಿಗೆ. ಬಿಡ್ಬೇಕಲ್ಲ 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 ಅಂತ ಬಹಳ ಕಷ್ಟಪಟ್ಟು ಕಳಿಸ್ಕೊಟ್ರು. ಜಯಲಕ್ಷ್ಮಿ ಮಾತೆ ನರಸಿಂಹಶಾಸ್ತ್ರಿಗಳ ಜೊತೆಯಲ್ಲಿ ಬೊಮ್ಮೆಪರ್ತಿ ಗ್ರಾಮಕ್ಕೆ ಬರ್ತಾರೆ. ಅವರಲ್ಲಿ ಪೌರೋಹಿತ್ಯ ಮಾಡಿಸ್ತಾ ಇದ್ರು. ಅವರಲ್ಲಿಗೆ ಬಂದ ಕಾರಣ ಕೂಡ ಬಹಳ ದೊಡ್ಡ ಕಾರಣ. ನರಸಿಂಹಶಾಸ್ತ್ರಿಗಳು ಅವರ ಅನಂತಪುರದಲ್ಲಿ ಇದ್ದಿದ್ರೆ ತುಂಬಾ ಸಂಪಾದನೆ ಇರ್ತಿತ್ತು. ಅವರಿಗೆ ಧಾರಣ ಶಕ್ತಿ ಬಹಳ ದೊಡ್ಡದು.
ಯಾವುದೇ ವಿಷಯವನ್ನಾದರೂ ಕೂಡ ಜ್ಞಾಪಕ ಇಟ್ಕೊಂಡು ಭಾಗವತದಲ್ಲಿ ಅಷ್ಟೂ ಶ್ಲೋಕಗಳನ್ನು ಹೇಳೋರು. ಆ ತರದ ಶಕ್ತಿ ನರಸಿಂಹಶಾಸ್ತ್ರಿಗಳಿಗಿತ್ತು. ಅವರ ಅನಂತಪುರದಲ್ಲಿ ಏನಾದ್ರು ಇದ್ದಿದ್ರೆ ಅವರ ಮಂತ್ರಗಳು, ಅವರ ಪದ್ಯಗಳು ಕೇಳಿ ಸಂಭಾವನೆ ಒಂದು 50 ರೂಪಾಯಿ ಹೆಚ್ಚೇ ಕೊಡ್ತಾ ಇದ್ರು. ಸಂಪಾದನೆನೂ ಚೆನ್ನಾಗಿರೋದು, ದೊಡ್ಡ ಮನೆ ಕಟ್ಕೊಂಡು ಹಾಯಾಗಿರ್ಬೋದಾಗಿತ್ತು. ಆದರೂ ಕೂಡ ನರಸಿಂಹಶಾಸ್ತ್ರಿಗಳ ದೊಡ್ಡತನ ಏನು ಅಂತಂದ್ರೆ, ಅದು ನಮಗೆ ಮೇಲ್ಮೇಲೆ ದಡ್ಡತನ ತರ ಕಾಣಿಸುತ್ತೆ, ಹಾಗೆ ಅನ್ಕೊಳ್ಳೋರು ದಡ್ಡರು. ಅದು ದೊಡ್ಡತನ. ಏನವರ ದೊಡ್ಡತನ ಅಂತಂದ್ರೆ, ಈ ಹಳ್ಳಿಯಲ್ಲಿ ಸುತ್ತಮುತ್ತಲು ಆ ಪಕ್ಕದಲ್ಲಿ ರಾಪ್ತಾಡು ಇಂದ ಶುರು ಮಾಡಿ ಒಂದು 6 ಹಳ್ಳಿಗಳಿತ್ತು, ಈಗಲೂ ಇವೆ. ಈಗ ಸ್ವಲ್ಪ ಅಲ್ಲಿ ಬೆಳವಣಿಗೆ ಆಗಿದೆ, ಅದರ ಹಿಂದೆ ಅಷ್ಟು ಕೂಡ ಇರಲಿಲ್ಲ. ಇಲ್ಲಿ ಒಬ್ಬರು ಕರ್ಮಗಳನ್ನು ಮಾಡಿಸಕ್ಕೆ ಯಾರು ಇಲ್ಲ, ಸಂಸ್ಕಾರಗಳನ್ನು ಮಾಡಿಸಕ್ಕೆ ಯಾರು ಇಲ್ಲ, ಒಂದು ನಾಮಕರಣ ಮಾಡಿಸೋಣ ಅಂದ್ರೂ ಯಾರು ಇಲ್ಲ, ಒಂದು ಸಂಕಲ್ಪ ಹೇಳಿಸಕ್ಕೂ ಯಾರು ಇಲ್ಲ. ಇಲ್ಲಿ ಇನ್ನು ದೊಡ್ಡ ದೊಡ್ಡ ಕರ್ಮಗಳಿಗೆ ಹೇಳಲೇಬೇಕಾಗಿಲ್ಲ. ಈ ತರದ ಹಳ್ಳಿಯಲ್ಲಿ ನಾನಿದ್ದು ಇವರಿಗೆ ಏನಾರು ಸಹಾಯ ಮಾಡಬೇಕು. ಇದು ತ್ಯಾಗ ಬುದ್ಧಿ, ನರಸಿಂಹಶಾಸ್ತ್ರಿಗಳ ತ್ಯಾಗ ಬುದ್ಧಿ. ಆ ತ್ಯಾಗ ಬುದ್ಧಿಯಿಂದ ಆ ಹಳ್ಳಿಯಲ್ಲಿದ್ರು, ಸಂಪಾದನೆಗೋಸ್ಕರ ಅಲ್ಲ. ಎಲ್ಲಿಗೆ ನಾವು ಬಸ್ಸಲ್ಲಿ ಹೋದ್ರೆ, ಆಟೋಲ್ಲಿ ಹೋದ್ರೆ ಅಥವಾ ರಿಕ್ಷಾಲ್ ಹೋದ್ರೆ ದುಡ್ಡು ಖರ್ಚಾಗುತ್ತೆ, ಆ ದುಡ್ಡು ಸಂಪಾದನೆಗೋಸ್ಕರ ನಾನು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗುತ್ತೋ ಅಂತ ಹೇಳಿ ನಡ್ಕೊಂಡೇ ಹೋಗೋರು. ಕಿಲೋಮೀಟರ್ ನಡ್ಕೊಂಡು ಹೋಗೋರು. 10 ಕಿಲೋಮೀಟರ್ 20 ಕಿಲೋಮೀಟರ್ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು. ಕಂದುಕೂರಿಂದ ಅನಂತಪುರದಿಂದ ಬೊಮ್ಮೆ ಬರ್ತಿ ನಡ್ಕೊಂಡು ಬಂದಿದ್ದಾರೆ ಅಂತ ನಾವು ಹೇಳ್ಕೊಂಡ್ವಿ. ಹಾಗೆ ಆ ತರದ ಮಹಾನುಭಾವ ಅವರು, ಮಹಾತ್ಮ, ತ್ಯಾಗ ಬುದ್ಧಿ. ಆ ಹಳ್ಳಿಯವರಿಗೆ ಒಳ್ಳೇದಾಗಬೇಕು ಅನ್ನೋ ಗುಣದಿಂದ ಅವರು ಬೊಮ್ಮೆ ಬರ್ತಿಯಲ್ಲಿ ಇರ್ತಾ ಇದ್ರು. ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಆಲಯ, ಆಂಜನೇಯ ಸ್ವಾಮಿ ಆಲಯ, ನೀವು ಕೂಡ ನೋಡಿರಬಹುದು. ನೋಡಿಲ್ಲದೆ ಇರೋರು ಹೋಗಿ ನೋಡ್ಕೊಂಡು ಬನ್ನಿ, ಒಳ್ಳೆಯ ಕ್ಷೇತ್ರ ಅದು. ಅಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿ ಹತ್ರ ಮನೆ ಇತ್ತು. ಆ ಮನೆಯಲ್ಲಿ ಅವರು ಇರ್ತಾ ಇದ್ರು ವಾಸ. ಅಲ್ಲಿಗೆ ಜಯಲಕ್ಷ್ಮಿ ಮಾತ ಬಂದ್ರು. ಜಯಲಕ್ಷ್ಮಿ ಮಾತ ಬಂದ ಮೇಲೆ ಊರಿನ ಕಳೆ ಬದಲಾಗೋಯ್ತು. ಊರು ಮೊದಲು ಇದ್ದಾಗ ಇಲ್ಲ, ಅದರ ಕಳೆ ಬದಲಾಗೋಗಿದೆ. ಬೊಮ್ಮೆ ಬರ್ತಿ ತರ ಇಲ್ಲ, ಇದು ಕೈಲಾಸವೋ ವೈಕುಂಠವೋ ಸತ್ಯಲೋಕ ಅನ್ನೋ ಹಾಗೆ ಬದಲಾಗೋಗಿದೆ. ಅದು ಜಯಲಕ್ಷ್ಮಿ ಮಾತಾ ಪ್ರಭಾವ. ಮಹಾತ್ಮರು ಪಾದ ಇಟ್ಟರೆ ಸಾಕು ಅಂತ. ಅದು ಇವತ್ತಿನ ಚರಿತ್ರೆ, ಮುಖ್ಯವಾದಂತಹ ಚರಿತ್ರೆ. ಅಲ್ಲಿ ಜಯಲಕ್ಷ್ಮಿ ಮಾತ ಇದ್ದಾಗ ಹಾಗೆ ತನ್ನ ಕುಟುಂಬ ವ್ಯವಹಾರಗಳನ್ನ ಸರಿ ಮಾಡ್ಕೊಳ್ತಾ, ಸ್ವಲ್ಪ ಅಸ್ತವ್ಯಸ್ತವಾಗಿತ್ತಲ್ಲ, ಸಾಧಾರಣದ್ದಲ್ಲ ಅದು. ಆ ಕುಟುಂಬ ಅಸ್ತವ್ಯಸ್ತವಾಗೋಗಿತ್ತು. ಯಾಕೆ? ಏನು ಕಾರಣ ಅಂತಂದ್ರೆ, ಮೊದಲು ಹೆಣ್ಣು ಕೊಟ್ಟ ತಂದೆ ತಾಯಂದ್ರು ದುಃಖದಲ್ಲಿದ್ದಾರೆ. ಅಳಿಯನನ್ನ ಮನೆಗೆ ಸೇರಿಸ್ತಾ ಇಲ್ಲ, ಅಂದ್ರೆ ಬಂಧುಗಳು ಯಾರು ಇಲ್ಲ, ಮಾತಾಡೋರು ಯಾರು ಇಲ್ಲ. ಅವರು ದೊಡ್ಡವರಾದ್ರಿಂದ ಅವ್ರ ಮಾತೇ ಎಲ್ಲರೂ ಕೇಳೋರು. ಯಾರು ಇವ್ರನ್ನ ಮನೆಗೆ ಸೇರಿಸ್ತಾ ಇಲ್ಲ, ಯಾರು ಇವರ ಮನೆಗೆ ಬರ್ತಾ ಇಲ್ಲ. ಮೊದಲು ಈ ಕುಟುಂಬ ಛಿದ್ರ, ಇದನ್ನ ಸರಿ ಮಾಡಬೇಕು. ಇದು ಜಯಲಕ್ಷ್ಮಿ ಮಾತಾ ಪ್ರಣಾಳಿಕೆ. ಯಾರು ಮನೆಗೆ ಬಂದ್ರೆ ಹಾರತಿ ಕೊಡಕ್ಕೂ ಯಾರಿಲ್ಲ, ಹಾಗಿರಬೇಕು. ಆಗ ಊರಿನವರೆಲ್ಲ ಬಂದ್ರು ಅನ್ಕೊಳ್ಳಿ, ಅದು ಬೇರೆ ಕಥೆ. ಜೊತೆಯಲ್ಲಿ ಬಂದವರು ಇದ್ರಲ್ಲ, ಬಂಧುಗಳು ಅನ್ನೋರು ಇರ್ಬೇಕಲ್ಲ. ಯಾರ ಬಂಧುಗಳು? ತನ್ನ ಯಜಮಾನನ ಕಡೆ ಬಂಧುಗಳು ಇರ್ಬೇಕಲ್ಲ, ಅವರಿಲ್ಲ. ಅದರ ದೃಷ್ಟಿ ಬಿತ್ತು ಜಯಲಕ್ಷ್ಮಿ ಮಾತು. ನೋಡಿ, ಆ ವಯಸ್ಸಿನಲ್ಲಿ, ಆ ಚಿಕ್ಕ ವಯಸ್ಸಿನಲ್ಲಿ 36ರಲ್ಲಿ ಮದುವೆ ಆಯಿತು ಅಂತ ಹೇಳ್ಕೊಂಡ್ವಿ. 24ರಲ್ಲಿ ಅವತರಣ, ಜನನ, 36ರಲ್ಲಿ ಮದುವೆ, ಕಲ್ಯಾಣ. ಆ ಚಿಕ್ಕ ವಯಸ್ಸಿನಲ್ಲಿ 1936ರಲ್ಲಿ ಕಲ್ಯಾಣ. ಆ ಚಿಕ್ಕ ವಯಸ್ಸಿನಲ್ಲಿ ಬಂದಿರುವಂತಹ ಯೋಚನೆ ಏನು? ಈ ಗೃಹ ಛಿದ್ರ, ಕುಟುಂಬದಲ್ಲಿರುವಂತಹ ಈ ಕಲಹ, ಇದನ್ನ ಸರಿ ಮಾಡಬೇಕು ಅಂತ. ಅದು ಆದಿಪರಾಶಕ್ತಿಯಿಂದ ಮಾತ್ರ ಸಾಧ್ಯ. ಲಯ ಸಂಹಾರವೂ ಅವಳಿಂದಲೇ ಸಾಧ್ಯ, ಸೃಷ್ಟಿ ಅವಳಿಂದಲೇ ಸಾಧ್ಯ, ಸ್ಥಿತಿ ಕೂಡ ಅವಳಿಂದಲೇ ಸಾಧ್ಯ. ಪಂಚಕೃತ್ಯ ಪರಾಯಣ. ಪಂಚಕೃತ್ಯಗಳನ್ನು ಮಾಡೋಕೆ ಸಾಮರ್ಥ್ಯ, ಶಕ್ತಿ ಯಾರಿಗಿದೆ? ಆದಿಪರಾಶಕ್ತಿಗೆ ಮಾತ್ರ ಇದೆ. ಸೃಷ್ಟಿ ಸ್ಥಿತಿ ಲಯ ಮಾತ್ರ ಅಲ್ಲ, ಜೊತೆಗೆ ತಿರೋಧಾನ, ಅನುಗ್ರಹವನ್ನು ಕೂಡ ಮಾಡುವಂತಹ ಶಕ್ತಿ ಇದೆ. ಆ ತರದ ಜಯಲಕ್ಷ್ಮಿ ಮಾತಾ ಯೋಚನೆ ಮಾಡಿದ್ರು, ಏನು ಮಾಡ್ಬೇಕು ನಾನು? ಇದು ಮೊದಲನೇ ಕರ್ತವ್ಯ.
ಅದಕ್ಕಾಗಿ ಏನ್ ಪ್ರಣಾಳಿಕೆ, ನಾವಲ್ಲಿಗೆ ಹೋಗೋಣ, ಅವ್ರನ್ನಿಲ್ಲಿಗೆ ಬರಮಾಡ್ಕೊಳ್ಳೋಣ. ಅಲ್ಲಿಗೆ ಹೋದ್ರು. ಹೋಗಿ ಹೇಗೆ ಅವ್ರ ಮನಸ್ಸಿಗೆ ಎದ್ರೋ ಗೊತ್ತಿಲ್ಲ. ಈಗ ಯಾರು ನರಸಿಂಹಶಾಸ್ತ್ರಿಗಳನ್ನು ಬೈಯೋದೇ ಮರ್ತು ಹೋಗಿದ್ದಾರೆ. ಅವರೆಲ್ಲ ಈಗ ಹೊಗಳ್ತಾ ಇದ್ದಾರೆ. ಏನಂತ ಹೊಗಳ್ತಾ ಇದ್ದಾರೆ? ಅಬ್ಬಾ, ಎಂಥ ರತ್ನವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದೆಯ ನರಸಿಂಹಶಾಸ್ತ್ರಿ, ನಿನಗೆ ಏನು ಕೊಟ್ಟರು ಕೂಡ ಸಾಲದು ಅಂತ ಅವ್ರನ್ನ ಹೊಗಳ್ತಾ ಇದ್ದಾರೆ. ಇದು ನೋಡಿ ಜಯಲಕ್ಷ್ಮಿ ಮಾತಾಗೆ ಎಷ್ಟು ಸಂತೋಷ. ಎಲ್ರು ಅಂತಿದ್ರು, ಏನೆಂಥವ್ರನ್ನ ಕಟ್ಕೊಂಡಿದ್ಯಾ ಅಂತ. ಈಗ ತನ್ನ ಪ್ರಭಾವದಿಂದ ತನ್ನ ಪತಿಯ ಪ್ರಭಾವವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದು ವಿಶೇಷ ಅಲ್ವಾ? ಅದಕ್ಕೆ ಗೃಹಿಣಿ ಅಂದ್ರೆ ಆದಿಪರಾಶಕ್ತಿ, ಮನೆಯನ್ನ ರಕ್ಷಣೆ ಮಾಡೋಳು. ಹಾಗೆ ಆ ತಾಯಿ ಮನೆಯನ್ನ ಕಾಪಾಡ್ತಾ ಈ ಬಾಂಧವ್ಯವನ್ನು ಬೆಳೆಸಿ